ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಾಡ ಗ್ರಾಮದ ನರಹರಿ ದೇವಸ್ಥಾನದ ಆವರಣದಲ್ಲಿ ಇತ್ತೀಚೆಗೆ ಅಂದರೆ ಅಕ್ಟೋಬರ್ 1ರಂದು ಗ್ರಾಮದ ಯುವ ಮುಖಂಡ ಪ್ರಕಾಶ ಯಮನಪ್ಪ ಮೈಲಾಖೆ ಅವರ 48ನೇ ಜನ್ಮದಿನಾಚರಣೆ ಹಾಗೂ ನಿವೃತ್ತ ಸೈನಿಕ ದುಂಡಪ್ಪ ಶಂಕರ ಕಮತೆ ಅವರ 44ನೇ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಶಾಲಾ ವಿದ್ಯಾರ್ಥಿನಿಯರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಅಷ್ಟೇ ಅಲ್ಲದೆ ಸೊಗಸಾಗಿ ಸ್ವಾಗತ ಗೀತೆ ಹಾಡುವ ಮೂಲಕ ಅತಿಥಿ ಮಹೋದಯರನ್ನು ಶಾಲಾ ವಿದ್ಯಾರ್ಥಿನಿಯರು ಸ್ವಾಗತಿಸಿಕೊಂಡರು. ಇದುವೇ ಶುಭ ಸಂಭ್ರಮ ಸದ್ಗುರುಗಳ ಸಂಗಮ, ಇದುವೇ ಶುಭ ಸಂಭ್ರಮ ಸದ್ಗುರುಗಳ ಸಂಗಮ, ಹೃದಯ ತುಂಬಿ ಹಾಡುವೆವು ಸರ್ವರಿಗೂ ಸ್ವಾಗತ. ನಂತರದಲ್ಲಿ ಪ್ರಕಾಶ ಹಾಗೂ ದುಂಡಪ್ಪ ಅವರ ಜನ್ಮದಿನಾಚರಣೆ ನಿಮಿತ್ತವಾಗಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ, ಸಸಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಸಿಗೆ ನೀರು ಎರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಯಮಕನಮರಡಿಯ ಕಾರಿಮಠದ ಬಸವಚೇತನ ದೇವರು ಹಾಗೂ ಬಾಡ ಗ್ರಾಮದ ಸೀತಾದೇವಿ ಧರ್ಮರ ಮಠದ ಪೂಜ್ಯರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ನ ಸೋಲಾರ್ ಸಿಸ್ಟಮ್ ಅನ್ನು ಪೂಜ್ಯರು ಸೇರಿದಂತೆ ವೇದಿಕೆಯ ಮೇಲಿದ್ದ ಗಣ್ಯರು ಲೋಕಾರ್ಪಣೆಗೊಳಿಸಿದರು. ಯುವ ನಾಯಕ ಪ್ರಕಾಶ ಮೈಲಾಖೆ ಹಾಗೂ ನಿವೃತ್ತ ಯೋಧ ದುಂಡಪ್ಪ ಕಮತೆ ಅವರ ಜನ್ಮದಿನಾಚರಣೆಯ ನಿಮಿತ್ತವಾಗಿ ಕೇಕ್ ಕಟ್ ಮಾಡಲಾಯಿತು. ಮಾಜಿ ಯೋಧ ದುಂಡಪ್ಪ ಕಮತೆ ಹಾಗೂ ಯುವ ಮುಖಂಡ ಪ್ರಕಾಶ ಮೈಲಾಖೆ ಅವರನ್ನು ಪೂಜ್ಯರು, ಗ್ರಾಮಸ್ಥರು, ಶಾಲಾ ಶಿಕ್ಷಕರು, ಹಿತೈಷಿಗಳು ಸೇರಿದಂತೆ ಹಲವರು ಸತ್ಕರಿಸಿ ಶುಭಾಶಯಗಳನ್ನು ಕೋರಿದರು. ಪೂಜ್ಯ ಬಸವಚೇತನ ದೇವರು ಕಾರ್ಯಕ್ರಮ ಕುರಿತು ಸೊಗಸಾಗಿ ಮಾತನಾಡಿ ಜನ್ಮದಿನಾಚರಣೆಯ ಸಾರ್ಥಕತೆಯನ್ನು ಕೊಂಡಾಡಿದರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಆಯೋಜನೆ ಮಾಡಿರುವಂತಹ ನಮ್ಮ ಸಮಾಜ ಸೇವಕರಾದ ಆತ್ಮೀಯರಾದ ಪ್ರಕಾಶ್ ಮೈಲಾಖೆ ಹಾಗೂ ನಮ್ಮ ದುಂಡಪ್ಪ ಕಮತೆ ಅವರ ಜನ್ಮದಿನದ ಕಾರ್ಯಕ್ರಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಬಹಳ ವ್ಯವಸ್ಥಿತವಾದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಹಳಷ್ಟು ಹುಟ್ಟುಹಬ್ಬಗಳು ಅವರ ಮನೆಗೆ, ಅವರ ಮನೆಯ ಕುಟುಂಬದ ಸದಸ್ಯರಿಗೆ ಮಾತ್ರ ಸೀಮಿತ ಆಗಿ ಒಂದು ದೀಪ ಆರಿಸಿ ಒಂದು ಕೇಕ್ ಕಟ್ ಮಾಡೋ ವಿಚಾರದಲ್ಲಿ ಇವತ್ತು ಬರ್ತಡೆಗಳನ್ನು, ಹುಟ್ಟುಹಬ್ಬಗಳನ್ನು ನೋಡ್ತೀವಿ. ಆದರೆ ಸಮಾಜಕ್ಕೂ ಒಳ್ಳೆಯದಾಗಿ, ದೈವಕ್ಕೂ ಒಳ್ಳೆಯದಾಗಲಿ ಎಲ್ಲ ರೀತಿಯಲ್ಲೂ ಹುಟ್ಟುಹಬ್ಬವನ್ನು ಸಮಾಜಮುಖಿಯಾಗಿ ಆಚರಣೆ ಮಾಡಿಕೊಂಡು ಎಲ್ಲರ ಜೊತೆಯಲ್ಲಿ ಕೂಡಿ ಉಣ್ಣುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಪ್ರಕಾಶ್ ಮೈಲಾಖೆ ಅವರು ರಕ್ತದಾನ ಶಿಬಿರವನ್ನು ಇಟ್ಟಿದ್ದಾರೆ. ಯಾಕಂದರೆ ಬಹಳಷ್ಟು ಜನರಿಗೆ ರಕ್ತದಾನ ಮಾಡೋದ್ರಿಂದ ಅನಾನುಕೂಲಗಳಿರ್ತಾವಂತ ತಿಳ್ಕೊಳ್ತಿರ್ತಾರೆ. ಆದರೆ ರಕ್ತದಾನ ಮಾಡೋದ್ರಿಂದ ರಕ್ತ ಅಭಿವೃದ್ಧಿ ಆಗ್ತದೆ ಹೊರತು ರಕ್ತ ಏನು ಕಡಿಮೆ ಆಗಲ್ಲ. ಹಾಗಾಗಿ ರಕ್ತವನ್ನು ನಾವು ಪ್ರತಿಯೊಬ್ಬ ವ್ಯಕ್ತಿ 3 ತಿಂಗಳಿಗೊಮ್ಮೆ ರಕ್ತದಾನವನ್ನು ಮಾಡಬೇಕಂತ ತಿಳ್ಕೊಂಡು ವೈಜ್ಞಾನಿಕವಾಗಿ ಡಾಕ್ಟರ್ಗಳೆಲ್ಲ ಹೇಳ್ತಾ ಬರ್ತಾರೆ. ಆ ರೀತಿಯಲ್ಲಿ ಒಬ್ಬ ರಕ್ತ ಬಹಳಷ್ಟು ನೀವು ಅನ್ನದಾನ ಮಾಡಿರಿ, ಬಟ್ಟೆ ದಾನ ಮಾಡಿರಿ, ಬೆಕ್ಕಾದ ದಾನ ಮಾಡಿರಿ, ಅದಕ್ಕಿಂತಲೂ ಜೀವ ಉಳಿಸುವಂತಹ ರಕ್ತದಾನವನ್ನು ಮಾಡೋದು ಬಹಳ ಮಹತ್ವಪೂರ್ಣವಾದಂಥ ಕೆಲಸವನ್ನು ಇವತ್ತಿಗೆ ಮಾಡಿದ್ದಾರೆ. ಅಲ್ಲಿ ನೇತ್ರ ಚಿಕಿತ್ಸೆಯನ್ನು ಮಾಡಿದ್ದಾರೆ, ಆಯುರ್ವೇದಿಕ ಚಿಕಿತ್ಸೆಯನ್ನು ಬಹಳಷ್ಟು ಕಾರ್ಯಗಳನ್ನು ಇವತ್ತು ಬಿಮ್ಸ್ ಆಸ್ಪತ್ರೆ, ನಮ್ಮ ಮುರುಗುಡಿ ಮೆಮೋರಿಯಲ್ ಹಾಸ್ಪಿಟ್ಲು, ಆಮೇಲೆ ಸಂಕೇಶ್ವರದ ಆಯುರ್ವೇದಿಕ್ ಹಾಸ್ಪಿಟ್ಲ್ ಇವೆಲ್ಲ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದ್ದಾರೆ. ಇವತ್ತು ನಮ್ಮ ದುಂಡಪ್ಪ ಅವರು ಆರ್ಮಿಯನ್ನು ಸೇರಿ ರಿಟೈರ್ಮೆಂಟ್ ಆಗಿ ಅವರು ಹುಟ್ಟುಹಬ್ಬನೂ ಇವತ್ತೇ ಅವರ ನಿವೃತ್ತವಾದಂತಹ 2 ವರ್ಷದ ವಿಶ್ರಾಂತಿ ಜೀವನದ ವಾರ್ಷಿಕೋತ್ಸವ ಇವತ್ತೇ. ಆ ಕಾರಣದಲ್ಲೇ ಬಹಳ ಅಚ್ಚುಕಟ್ಟಾಗಿ ಇಬ್ಬರು ಶಿಷ್ಯರು, ಸ್ನೇಹಿತರು ಮಾಡ್ತಾ ಹೋಗ್ತಿದ್ದಾರೆ. ಅವರು ಮಠಕ್ಕೆ ಬಹಳ ನಾನು ಹೆಬ್ಬಾಳು ಮಠದಲ್ಲಿದ್ದಾಗಿಂದಲೂ ಅವರು ಬಹಳ ನನ್ನ ಮೇಲೆ ಆತ್ಮೀಯತೆಯಿಂದ ಇದ್ದವರು. ಹಾಗಾಗಿ ಆ ಕಾರ್ಯಕ್ರಮ. ಇದೇ ಸಂದರ್ಭದಲ್ಲಿ ಬಾಡ ಗ್ರಾಮದ ನಿವೃತ್ತ ಯೋಧರಿಗೆ ಸನ್ಮಾನ, ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡಿದ ಯುವಕರ ಸನ್ಮಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸತ್ಕರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ 200ಕ್ಕೂ ಹೆಚ್ಚು ಜನರಿಗೆ ಸಸಿಗಳನ್ನು ವಿತರಣೆ ಮಾಡುವ ಮೂಲಕ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಪರಿಸರ ಪ್ರಜ್ಞೆ ಮೆರೆದಿದ್ದು ಮೆಚ್ಚುಗೆಗೆ ಪಾತ್ರವಾಯಿತು. ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಯಿತು. ಮಹಿಳೆಯರಿಗೆ ಮಾಶಾಸನ ಪತ್ರಗಳನ್ನು ಕೂಡ ವಿತರಣೆ ಮಾಡಲಾಯಿತು. ಜನ್ಮದಿನಾಚರಣೆಯ ನಿಮಿತ್ತ ಹಮ್ಮಿಕೊಂಡ ಉಚಿತ ಆರೋಗ್ಯ ಶಿಬಿರದಲ್ಲಿ ಸಂಕೇಶ್ವರದ ವಿವೇಕಾನಂದ ಆಸ್ಪತ್ರೆಯ ಡಾಕ್ಟರ್ ರಮೇಶ ದೊಡಬಂಗಿ, ಮುರುಗುಡಿ ಮೆಮೋರಿಯಲ್ ಎಂಎಂ ಜೋಶಿ ನೇತ್ರ ತಪಾಸಣೆ ವಿಜ್ಞಾನ ಸಂಸ್ಥೆ, ಜಯಸಿಂಗಪುರದ ಪಾಯೋಸ್ ಮೆಡಿಲಿಂಗ್ಸ್ನ ಡಾಕ್ಟರ್ ಸತೀಶ ಪಟೀಲ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಯು ಜನರನ್ನು ತಪಾಸಣೆ ಮಾಡಿ ಸೂಕ್ತವಾದ ಚಿಕಿತ್ಸೆ ಹಾಗೂ ಔಷಧೋಪಚಾರ ನೀಡಿದರು.
ಸಂಕೇಶ್ವರದ ತೇಜಶ್ರೀ ದುಂಡಪ್ಪ ಕಮತೆ ಶ್ರೀ ಆಯುರ್ವೇದಿಕ್ ಮೆಡಿಸಿನ್ಸ್ ಅವರಿಂದ ಉಚಿತವಾಗಿ ಔಷಧಿಗಳನ್ನು ವಿತರಣೆ ಮಾಡಲಾಯಿತು. ಜನ್ಮದಿನಾಚರಣೆಯ ಕಾರ್ಯಕ್ರಮದ ನಿಮಿತ್ತ ಹಮ್ಮಿಕೊಂಡ ರಕ್ತದಾನ ಶಿಬಿರಕ್ಕೂ ಗಣ್ಯರು ಚಾಲನೆ ನೀಡಿದರು. 25ಕ್ಕೂ ಹೆಚ್ಚು ಜನರು ರಕ್ತದಾನ ಮಾಡುವ ಮೂಲಕ ರಕ್ತದಾನದ ಮಹತ್ವವನ್ನು ಸಾರಿದರು. ಕಾರ್ಯಕ್ರಮದಲ್ಲಿ ಬಾಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹಾದೇವ ಮುಗಳಿ, ಗ್ರಾಮದ ಹಿರಿಯರಾದ ಈಶ್ವರ ಜೋಗಲ, ರಾವಸಾಬ ಸಂಕೇಶ್ವರಿ, ಡಾಕ್ಟರ್ ರಮೇಶ ಎಂ ದೊಡಭಂಗಿ, ಬಾಡ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಸ್ಫಾಕ್ ಮೋದಿನ್ ಮುಲ್ಲಾನಿ ಸೇರಿದಂತೆ ಮೈಲಾಕೆ ಹಾಗೂ ಕಮತೆ ಕುಟುಂಬದ ಬಂಧುಗಳು, ಗ್ರಾಮಸ್ಥರು, ಯುವಕರು, ಹಿರಿಯ ಜೀವಿಗಳು ಭಾಗವಹಿಸಿದ್ದರು.